ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಭಾರತದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆಗಿರುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. ಈ ಟಾಪಿಕ್ಕು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಮುಖ್ಯವಾದದ್ದು. ಅದರಲ್ಲೂ ವಿಶೇಷವಾಗಿ TET ಮತ್ತು CET ಪರೀಕ್ಷೆಗಳಿಗೆ ಅತ್ಯಂತ ಮಹತ್ವವಾದಂಥ ಟಾಪಿಕ್ ಆಗಿದೆ. ಮೊದಲನೇದಾಗಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷರ ಕಾಲದಲ್ಲಾದಂಥ ಬೆಳವಣಿಗೆಗಳನ್ನು ನೋಡ್ತಾ ಬರೋಣ. ಶಿಕ್ಷಣ ಸಂಬಂಧಪಟ್ಟಂತೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ತಂದಂಥ 1813ರ ಚಾರ್ಟರ್ ಕಾಯ್ದೆ ಭಾಳ ಮುಖ್ಯವಾದಂಥ ಕಾಯ್ದೆ ಇದು. ಯಾತಕ್ಕೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ ರೂಪಾಯಿಯನ್ನು ಭಾರತೀಯರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನು ವಿನಿಯೋಗ ಮಾಡಬೇಕು ಅಂತೇಳಿ ನಿಗದಿ ಮಾಡ್ತಾ ಬರ್ತದೆ. ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನು ನಿಗದಿ ಮಾಡಿದಂಥ ಕಾಯ್ದೆ ಯಾವುದು ಅಂತ ಕೇಳಿದ್ದಾನೆ. 813ರ ಚಾರ್ಟರ್ ಕಾಯ್ದೆ. 1835ರಲ್ಲಿ ಮೆಕಾಲೆ ವರದಿ ಬರ್ತದೆ. 835 ಮೆಕಾಲೆ ವರದಿ. ಇದಂತಿದ್ದಂಗೆ ನಮಗೆಲ್ಲರಿಗೂ ಗೊತ್ತಾಗ್ತಾ ಬರುತ್ತೆ, ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಪರಿಚಯ ಮಾಡಿದ್ದು ಮೆಕಾಲೆ ವರದಿ. ಈ ಮೆಕಾಲೆ ವರದಿನಲ್ಲಿ ಏನು ಹೇಳ್ತಾ ಬರ್ತಾರೆ ಅಂದರೆ, ಶಿಕ್ಷಣಕ್ಕೆ ಮಾಧ್ಯಮವಾಗಿ ಇಂಗ್ಲೀಷ್ ಇರಬೇಕು ಅಂತ ಹೇಳ್ತಾ ಬರ್ತಾರೆ. ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯ ಮಾಡಿದಂಥ ಒಂದು ವರದಿನೇ ಮೆಕಾಲೆ ವರದಿ. ಅಂದಿನ ಭಾರತದ ಗವರ್ನರ್ ಜನರಲ್ ಆದಂಥ ವಿಲಿಯಂ ಬೆಂಟಿಕ್ ಅವರ ಕಾಲದಲ್ಲಿ ಇದು ಜಾರಿಗೆ ಬರ್ತದೆ. ಗೊತ್ತಿರಲಿ, ಇದಕ್ಕೆ ಭಾಳ ಮುಖ್ಯವಾಗಿ ಹೇಳ್ತಾರೆ, ರಕ್ತ ಮತ್ತು ಶರೀರ ಭಾರತೀಯರದಾದರೆ ಅಭಿರುಚಿಗಳು, ಬುದ್ಧಿಶಕ್ತಿ, ನೈತಿಕತೆ ಇಂಗ್ಲೀಷ್ನವ್ರದ್ದಾಗಿರಬೇಕು ಅಂತ ಹೇಳ್ತಾ ಬರ್ತಾರೆ. ಈ ವರದಿಯನ್ನೇ ಮೆಕಾಲೆ ವರದಿಯನ್ನು ಇಂಗ್ಲೀಷ್ ಶಿಕ್ಷಣಕ್ಕೆ ಒತ್ತು ನೀಡಿದಂಥ ವರದಿ ಅಂತ ಹೇಳ್ತಾ ಬರ್ತೀವಿ. ಮತ್ತು 1854ರಲ್ಲಿ ಡಾಲೌಸಿಯವರ ಅವಧಿನಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ಡಾಲೌಸಿ ಕಾಲದಲ್ಲಿ 854ರಲ್ಲಿ ಚಾರ್ಲ್ಸ್ ವುಡ್ಸನ್ ಅವನು ಬಂದು ವರದಿಯನ್ನು ನೀಡ್ತಾ ಬರ್ತಾರೆ. ಅದಕ್ಕೆ ವುಡ್ಸ್ ಡಿಸ್ಪ್ಯಾಚ್ ವರದಿ ಅಂತ ಕರಿತೀವಿ. ವುಡ್ಸ್ ಡಿಸ್ಪ್ಯಾಚ್ ವರದಿ ಅನ್ನತಾ ಇರ್ತೀವಿ. ಇದನ್ನು ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ. ಈ ವರದಿನಲ್ಲಿ ಏನಿದೆ, ಇದನ್ನು ಯಾಕೆ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ? ಮೊದಲನೇದಾಗಿ ಬಂದಾಗ ಮಹಿಳಾ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತಾ ಬರ್ತದೆ. ಜೊತೆಗೆ ಹೇಳ್ತಾ ಬರ್ತದೆ, ಸಾಮೂಹಿಕ ಶಿಕ್ಷಣವನ್ನು ಸರ್ಕಾರವೇ ವಹಿಸ್ಕೋಬೇಕು. ಮತ್ತು ಎರಡನೇದು ಬಂದಾಗ ಅನುದಾನವನ್ನು ಕೊಡಬೇಕು ಶಾಲೆಗಳಿಗೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇರ್ತಾರೆ, ವೃತ್ತಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಬರ್ತದೆ. ಅದಕ್ಕೆ 854ರ ಚಾರ್ಲ್ಸ್ ಡಿಸ್ಪ್ಯಾಚ್ ವರದಿಯನ್ನು ನಾವು ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ನಾವು ಸುಮಾರು ಕಡೆ ಹಾಗಾದರೆ 1986ರಲ್ಲಿ ಡಿಸೆಂಬರ್ 24ಕ್ಕೆ ಬಂದಂಥ ನಮ್ಮ ಗ್ರಾಹಕರ ಹಕ್ಕು ಕಾಯ್ದೆಯನ್ನು ನಾವು ಗ್ರಾಹಕರ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. 1858ರ ರಾಣಿ ಘೋಷಣೆಯನ್ನು ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಬರ್ತೀವಿ. ಅದೇ ರೀತಿ ಇದನ್ನು ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಸುಮಾರು ಬಾರಿ ಕ್ವಶನ್ಸ್ ಬಂದಿದೆ, ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಮಹಾ ಸನ್ನದ್ದು ಅಂತ ಯಾವುದನ್ನು ಕರೀತಾರೆ ಅಂತ ಕೇಳ್ತಾ ಬಂದಿದ್ದಾರೆ. ವುಡ್ಸ್ ಡಿಸ್ಪ್ಯಾಚ್ ವರದಿಯನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಬರ್ತಾರೆ. ಮುಂದೆ ಬಂದಾಗ ಬ್ರಿಟಿಷರ ನಂತರ ಮುಂದೆ ಬರ್ತಾ ಇದ್ದೀನಿ. ಹಾಗಾದರೆ ಭಾರತಕ್ಕೆ ಸ್ವತಂತ್ರ ಬಂತು. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶದಲ್ಲಿ ಸಾಕಷ್ಟು ಶಿಕ್ಷಣಕ್ಕೆ ಆದ್ಯತೆಯನ್ನು, ಸುಧಾರಣೆಗಳನ್ನು ಮಾಡ್ತಾ ಬಂದರು. ಮೊದಲನೇದಾಗಿ ಬರ್ತೀನಿ, 1964ರಲ್ಲಿ ಡಾಕ್ಟರ್ DS ಕೊಥಾರಿಯವರ ನೇತೃತ್ವದಲ್ಲಿ DS ಕೊಥಾರಿ ಈ ಹೆಸರನ್ನು ಕೇಳ್ತಾ ಇದ್ದಂಗೆ ನಮಗೆಲ್ಲರಿಗೂ ಗೊತ್ತಾಗ್ತಾ ಬರ್ತದೆ. ಇವರೊಂದು ಹೇಳಿಕೆಯನ್ನು ಕೊಡ್ತಾರೆ, ದೇಶದ ಭವಿಷ್ಯ ತರಗತಿಯಲ್ಲಿ ನಿರ್ಮಾಣವಾಗುತ್ತೆ, ತರಗತಿನಲ್ಲಿ ದೇಶದ ಭವಿಷ್ಯ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಡಾಕ್ಟರ್ DS ಕೊಥಾರಿಯವರು ಹೇಳ್ತಾ ಬರ್ತಾರೆ. ಇವರು ತಮ್ಮ ವರದಿಯನ್ನು 66ರಲ್ಲಿ ಮಂಡನೆ ಮಾಡ್ತಾ ಬರ್ತಾರೆ. ಭಾಳ ಮುಖ್ಯವಾದಂಥ ವರದಿ. ಈ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರು 1968ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರ್ತಾ ಬರ್ತಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಎಂದಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅನೇಕ ಮಹತ್ತರವಾದ ಬದಲಾವಣೆಗಳನ್ನು ತರ್ತಾರೆ. ಇದ್ರಾಗ ಅತ್ಯಂತ ಮುಖ್ಯವಾದದ್ದು ನೀವು ಗಮನಿಸಲೇಬೇಕಾದಂಥ ಅಂಶ ಅಂದರೆ ತ್ರಿಭಾಷಾ ಸೂತ್ರವನ್ನು ಪರಿಚಯ ಮಾಡ್ತಾ ಬರ್ತಾರೆ. ತ್ರಿಭಾಷಾ ಸೂತ್ರ, ಯಾಕಂದರೆ ಹಿಂದಿ ಭಾಷೆ ಒಂದು ಭಾಷೆ ರಾಷ್ಟ್ರಭಾಷೆಯಾಗಿ, ಮತ್ತು ಎರಡನೇದು ಬಂದಾಗ ಇಂಗ್ಲೀಷ್ ಭಾಷೆ ಮತ್ತು ಮಾತೃಭಾಷೆಯನ್ನು ಕೂಡ ಕಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸುಮಾರು ಬಾರಿ ಕೇಳಿದ್ದಾನೆ, ತ್ರಿಭಾಷಾ ಸೂತ್ರವನ್ನು ಯಾವ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಳವಡಿಸ್ಕೊಳ್ಳಾಯಿತು ಅಂತ ಹೇಳ್ತಾ ಬರ್ತಾರೆ. 68ರ ರಾಷ್ಟ್ರೀಯ ಶಿಕ್ಷಣ ನೀತಿ. ಮತ್ತು ಮುಂದೆ ಬಂದಾಗ ರಾಜೀವ್ ಗಾಂಧಿಯವರು
ಅಂದಿನ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರು 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡ್ತಾ ಬರ್ತಾರೆ. ಬಹುತೇಕ ಈ ಹಿಂದುಗಡೆ ಕಲಿತಾ ಇದ್ದಂಥ ಎಲ್ಲ ಶಿಕ್ಷಣವು ಕೂಡ ಈ ನೀತಿಯನ್ನು ಆಧರಿಸಿತ್ತು. ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತಾ ಬರ್ತೀವಿ. ಜೊತೆಗೆ 1987ರಲ್ಲಿ ಇವರು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಕಪ್ಪು ಹಲಗೆ ಕಾರ್ಯಾಚರಣೆಯನ್ನು ಮಾಡಿಸ್ತಾ ಬರ್ತಾರೆ, ಕಾರ್ಯಕ್ರಮವನ್ನು ರೂಪಿಸ್ತಾ ಬರ್ತಾರೆ. ಕಪ್ಪು ಹಲಗೆ ಕಾರ್ಯಾಚರಣೆ ಅಂದ್ರೇನು, ಇದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಬಂದಿದ್ದಾರೆ. ಕಪ್ಪು ಹಲಗೆ ಬ್ಲ್ಯಾಕ್ ಬೋರ್ಡ್ ಆಪರೇಷನ್ ಅಂತ ಕರೀತಾರೆ. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದನ್ನೇ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಬೋರ್ಡ್ ಸ್ಕೀಮ್ ಅಂತ ಕರಿತಾ ಬರ್ತೀವಿ. ಕಪ್ಪು ಹಲಗೆ ಕಾರ್ಯಾಚರಣೆ ಅಂದರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸೋದು, ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಬರೋದು, ಲ್ಯಾಬೊರೇಟರಿಗಳನ್ನು ಒದಗಿಸೋದು ಮತ್ತು ಲೈಬ್ರರಿಯನ್ನು ಒದಗಿಸ್ತಾ ಬರೋದು, ಪಾಠೋಪಕರಣ ಪೀಠೋಪಕರಣ ಶಿಕ್ಷಕರನ್ನು ಒದಗಿಸ್ತಾ ಬರೋದು, ಇಂಥ ಇನ್ಫ್ರಾಸ್ಟ್ರಕ್ಚರ್ಸನ್ನು ಕೊಡೋದನ್ನೇ ನಾವು ಬ್ಲ್ಯಾಕ್ ಬೋರ್ಡ್ ಸ್ಕೀಮ್ ಅಂತ ಕರಿತಾ ಬರ್ತೀವಿ. 87ರಲ್ಲಿ ಬ್ಲ್ಯಾಕ್ ಬೋರ್ಡ್ ಸ್ಕೀಮ್ ಆಗ್ತಾ ಬಂತು. ಇದಾದ ಮೇಲೆ 1993ರಲ್ಲಿ 1993 ಭಾಳ ಮುಖ್ಯವಾದಂಥ ಒಂದು ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ನಾವು ಕಾಣ್ಬೋದು. ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ. ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಅನ್ನೋದು ಇದೊಂದು ಅತ್ಯಂತ ಮುಖ್ಯವಾದ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೇಸ್ ಆಗಿದೆ. ಕೇಸಿನ ಹೆಸರು ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಕೊಡ್ತಾ ಬರ್ತದೆ ತೀರ್ಪನ್ನು. ಇದು ಭಾರತದ ಶಿಕ್ಷಣಕ್ಕೆ ಅತ್ಯಂತ ಮುಖ್ಯವಾದಂಥ ಒಂದು ತೀರ್ಪಾಗಿದೆ. ಏನು ಕೊಡ್ತದೆ ತೀರ್ಪನ್ನು ಅಂದರೆ, ಮೊದಲನೇದಾಗಿ ಶಿಕ್ಷಣಕ್ಕೆ ಆರ್ಟಿಕಲ್ ನಂಬರ್ 21ನೇ ವಿಧಿಯಲ್ಲಿ ಜೀವಿಸುವ ಹಕ್ಕಿದೆ. ಸಂವಿಧಾನದ ಭಾಗ 3ರಲ್ಲಿ ಜೀವಿಸುವ ಹಕ್ಕು. ಅದು ಗೊತ್ತಿರಲಿ ನಿಮಗೆ, ಜೀವಿಸುವ ಹಕ್ಕನ್ನು ಆರ್ಟಿಕಲ್ ನಂಬರ್ 21 ಕೊಟ್ಟವ್ರೆ. ಅದೇ ಥರ ಶಿಕ್ಷಣ ಕೂಡ ಜೀವಿಸುವ ಹಕ್ಕು, ಮಗುವಿನ ಜೀವಿಸುವ ಹಕ್ಕಿದ್ದಂಗೆ ಮೂಲಭೂತ ಹಕ್ಕು ಅಂತ ಹೇಳ್ತಾ ಬರ್ತದೆ. ಶಿಕ್ಷಣ ಕೂಡ ಮಗುವಿನ ಮೂಲಭೂತ ಹಕ್ಕು. ಯಾವ ರೀತಿ ಹಕ್ಕು ಅಂತ ಅಂದರೆ, ಅದು ಮಗುವಿನ ಜೀವಿಸುವ ಹಕ್ಕಿಗೆ ಹೋಲಿಕೆ ಮಾಡ್ತಾ ಬರ್ತದೆ. ಇದನ್ನು ಮನಗಂಡು ಮುಂದಿನ ದಿನಗಳಲ್ಲಿ RTEನಲ್ಲಿ ರೈಟ್ ಟು ಎಜುಕೇಷನ್ನಲ್ಲಿ ಇದನ್ನು ಪುಷ್ಟೀಕರಣ ಮಾಡ್ತಾ ಬರ್ತಾರೆ. 93ರ ಪ್ರಕರಣ ಅತ್ಯಂತ ಮುಖ್ಯವಾದದ್ದು. 1993ನಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಪ್ರಕರಣ ಅಂತ ಹೇಳ್ತಾ ಬರ್ತೀವಿ. ಮುಂದೆ ಬಂದಾಗ ಈ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿರವರು. ಹೇಗೆ ಕೊಡ್ತಾ ಬರ್ತಾರೆ ಅಟಲ್ ಬಿಹಾರಿ ವಾಜಪೇಯಿರವರು ಅಂದಾಗ ಗೊತ್ತಿರಲಿ ನಿಮಗೆ, ಸಂವಿಧಾನದ 45ನೇ ವಿಧಿನಲ್ಲಿ ಆರ್ಟಿಕಲ್ ನಂಬರ್ 45 DPSPನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ 4ನೇ ಭಾಗದಲ್ಲಿ DPSPಗಳಿದೆ, ರಾಜ್ಯ ನಿರ್ದೇಶಕ ತತ್ವ ಇದೆ. ಅದರಾಗೆ 45ನೇ ವಿಧಿನಲ್ಲಿ ಏನು ಹೇಳ್ತದೆ ಸಂವಿಧಾನದಲ್ಲಿ ಅಂದರೆ, ಸಂವಿಧಾನ ಜಾರಿಗೆ ಬಂದ 10 ವರ್ಷದೊಳಗಡೆ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿ. ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ? 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿ ಅಂತ ಹೇಳ್ತಾ ಬರುತ್ತೆ. ಇದು ಕ್ವಶನ್ಸು ತುಂಬ ಬಾರಿ ರೈಸ್ ಆಗಿದೆ. 45ನೇ ಆರ್ಟಿಕಲ್ ಏನು ಹೇಳ್ತದೆ? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿ. ಎಷ್ಟು ವರ್ಷದೊಳಗಡೆ? 10 ವರ್ಷದೊಳಗಡೆ. ಇದು ರಾಜ್ಯಕ್ಕೆ ನಿರ್ದೇಶನ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳು. ರಾಜ್ಯ ನಿರ್ದೇಶಕ ತತ್ವ ಅಂದ್ರೆ ಅದರ ರಾಜ್ಯ ಅಂದರೆ ಸರ್ಕಾರವನ್ನು ಪ್ರತಿನಿಧಿಸುತ್ತೆ. ಸರ್ಕಾರಕ್ಕೆ ಉಲ್ಲೇಖ ಮಾಡ್ತು ಸಂವಿಧಾನ ಜಾರಿಗೆ ಬಂದ 10 ವರ್ಷದೊಳಗಡೆ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಕೊಡಿ. ಶಿಕ್ಷಣದಿಂದ ದೇಶ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಬಂತು. ಆದರೆ 50 ವರ್ಷ ಕಳೆದರೂ ಕೂಡ, ಭಾರತದಲ್ಲಿ ಸಂವಿಧಾನ ಜಾರಿ ಬಂದು 50 ವರ್ಷ ಕಳೆದರೂ ಕೂಡ 14 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡೋದಕ್ಕೆ ಸರ್ಕಾರಗಳು ವಿಫಲವಾದವು. ಕಾರಣ ಏನಂದರೆ, ಹಾಗಾದರೆ ಸಂವಿಧಾನದ ಭಾಗ 4ರಲ್ಲಿರುವಂಥ DPSPಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾಕೆಂದರೆ ಆರ್ಟಿಕಲ್ ನಂಬರ್ 37 ಹೇಳ್ತಾನೆ. ಏನು ಹೇಳ್ತಾರೆ ಅಂದರೆ, DPSPಗಳನ್ನು, ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅಲ್ಲಿಗರ್ಥ 45ನೇ ವಿಧಿಯನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ರಾಜ್ಯಗಳನ್ನು ಪ್ರಶ್ನೆ ಮಾಡೋಕ್ಕಾಗ್ತಿರ್ಲಿಲ್ಲ, ಸರ್ಕಾರವನ್ನು ಪ್ರಶ್ನಿಸೋಕ್ಕಾಗ್ತಿರ್ಲಿಲ್ಲ. ಅದನ್ನು ಮನಗಂಡ ನಮ್ಮ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿರವರು
86 ಅಮೆಂಡ್ಮೆಂಟನ್ನು ತರ್ತಾರೆ. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ತರ್ತಾರೆ. ಇದನ್ನು 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರಿತಾ ಬರ್ತೀವಿ. 2002ರಲ್ಲಿ ತರ್ತಾರೆ. ಸರ್ ಇದ್ರಾಗ ಏನು ಬದಲಾವಣೆ ಮಾಡ್ತಾ ಬಂದರು, ಇದನ್ನು ಏನನ್ನು ಮಾಡ್ತಾ ಬಂದರು, ಇದನ್ನು ಅನುಷ್ಠಾನ ತರೋದಕ್ಕಾಗಿ ಮಾಡಿದ ಪ್ರಯತ್ನ ಏನಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅಂದಿನ ಕಾನೂನು ಸಚಿವ ಅರುಣ್ ಜೇಟ್ಲಿ, ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಈ 45ನೇ ವಿಧಿನಲ್ಲಿದ್ದಂಥ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂದಾಗ DPSPನಲ್ಲೇ ಇದ್ದರೆ ಅದು ಅನುಷ್ಠಾನಕ್ಕೆ ಬರಲ್ಲ. ಅದಕ್ಕಾಗಿ ಇವ್ರು ಏನು ಮಾಡ್ತಾರೆ, 21A ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಯಾವುದ್ರ ಪ್ರಕಾರ 86 ಅಮೆಂಡ್ಮೆಂಟಲ್ಲಿ 21A ವಿಧಿಯನ್ನು ಆಡ್ ಮಾಡ್ತಾರೆ. ಆಲ್ರೆಡಿ ಉನ್ನಿಕೃಷ್ಣನ ಇದರಲ್ಲಿ ಹೇಳಿದೆ ಜೀವಿಸುವಕ್ಕಿದ್ದಂಗೆ. ಅದಕ್ಕಾಗಿ 21A ಆಡ್ ಮಾಡಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಳಗಿನ ಮಕ್ಕಳಿಗೆ ಏನು ಮಾಡಬೇಕಾಗಿದೆ, ಈ ವಯೋಮಾನದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿ, ಉಚಿತ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ಸನ್ನು ಕೊಡಬೇಕು ಅನ್ನೋದನ್ನು ಹೇಳ್ತಾ ಬರ್ತಾರೆ. ಇದು ಹಾಗಾದರೆ 6ರಿಂದ 14 ವರ್ಷದ ಒಳಗಿನ ಮಗುವಿಗೆ ಒಂದು ಮೂಲಭೂತ ಹಕ್ಕಾಯಿತು. ಈ ಮೂಲಭೂತ ಹಕ್ಕನ್ನು ಜಾರಿ ತರಲಿಲ್ಲ ಅಂದರೆ ಅದು ಮಗು ಸರ್ಕಾರವನ್ನು ಪ್ರಶ್ನಿಸ್ಬೋದು ಮತ್ತು ಹಾಗಾದರೆ ಅದನ್ನು ಮಗುವಿನ ರೈಟ್ಸ್ ಅಥವಾ ರಿಟ್ಸ್ಗಳನ್ನು ತರ್ಬೋದು. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಕ್ಕೆ ಬರಲಿಲ್ಲ ಅಂದರೆ ಒಬ್ಬ ಬಾಧಿತ ವ್ಯಕ್ತಿ ರಿಟ್ಗಳನ್ನು ತರೋದಕ್ಕೆ ಅವಕಾಶ ಇದೆ. ಆದರೆ ಸಂವಿಧಾನದ 4ನೇ ಭಾಗದಲ್ಲಿ ಅವಕಾಶ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿರವರು 6ರಿಂದ 14 ಮೂಲಭೂತ ಹಕ್ಕಿಗೆ ಸೇರಿಸ್ತಾ ಬಂದರು. ಅದೇ ಅಮೆಂಡ್ಮೆಂಟಲ್ಲಿ ವಾಜಪೇಯಿರವರು ಇನ್ನೊಂದು ಕೆಲಸ ಮಾಡಿದ್ರು, ಮಗುಗೆ ಅದನ್ನು ಕೇಳೋಕ್ಕಾಗಲ್ಲ, ಅದಕ್ಕೆ ಪೋಷಕರಿಗೆ ಇದೊಂದು ಕರ್ತವ್ಯವನ್ನಾಗಿ ಮಾಡಿದ್ರು. 51Aನಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ದರು. 11ನೇ ಮೂಲಭೂತ ಕರ್ತವ್ಯವನ್ನು 86ನೇ ಸಂವಿಧಾನಾತ್ಮಕ ತಿದ್ದುಪಡಿ 2002ರಲ್ಲಿ ಸೇರ್ಪಡೆ ಮಾಡಿದ್ರು. ಏನು ಮಾಡ್ತಾ ಬಂದರು, 11ನೇ ಕರ್ತವ್ಯ ಯಾವುದು, 51A ಸಬ್ ಕಾಲಮ್ Kನಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನಾಗಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ, ವರ್ಷದ ವಯೋಮಾನದ ಮಕ್ಕಳಿಗೆ, ಒಳಗಿನ ಮಕ್ಕಳಿಗೆ, ವರ್ಷದ ಒಳಗಿನ ಮಕ್ಕಳಿಗೆ ಏನು ಕೊಡಬೇಕು, ಶಿಕ್ಷಣವನ್ನು ಕೊಡಿಸೋದು ಪೋಷಕರ ಆದ್ಯ ಕರ್ತವ್ಯವನ್ನು ಮಾಡಿದ್ರು. ಶಿಕ್ಷಣವನ್ನು ಮಗು ಪಡೆಯೋಂಗೆ ಮಾಡಬೇಕಾದ್ದು ಅವರ ಪೋಷಕರ ಕರ್ತವ್ಯವನ್ನಾಗಿ ಮಾಡ್ತಾ ಬಂದರು. ಮಗುದು ಹಕ್ಕು ಪೋಷಕರದು ಏನಾಗಿದೆ, ಕರ್ತವ್ಯವಾಗಿದೆ. ಈ ಎರಡೂ ವಿಧಿಗಳು ಕೂಡ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾ ಬಂದು ಮಗುವಿಗೆ ಹಕ್ಕನ್ನು ಮಾಡಿದ್ರು, ಪೋಷಕರಿಗೆ ಕರ್ತವ್ಯ ಮಾಡಿದ್ರು. ಈಗ ಒಂದು ಪ್ರಶ್ನೆ ರೈಸ್ ಆಗ್ತಾ ಬರ್ತದೆ, ಅಲ್ಲಿಗೆ 45ನೇ ವಿಧಿ ಅಬಾಲಿಷ್ ಆಯ್ತೆ ಅಥವಾ ರಿಪೀಲ್ ಆಯ್ತೆ, ನಿರಸನ ಮಾಡಿಬಿಟ್ರೆ, ತೆಗೆದಾಕ್ಬಿಟ್ರೆ ಅಂತ ಕೇಳ್ತಾ ಬಂದಾಗ 45ನೇ ವಿಧಿ ರದ್ದಾಗಿಲ್ಲ. 45ನೇ ವಿಧಿ DPSPನಲ್ಲೇ ಇದೆ. ಏನಾಗಿದೆ ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೊಡಿಸೋದು. 6 ವರ್ಷದ ಒಳಗಿನ ಮಕ್ಕಳಿಗೆ 6 ವರ್ಷದ ವಯೋಮಾನದ ಒಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಪ್ರೀ ಪ್ರೈಮರಿ ಎಜುಕೇಷನನ್ನು ಕೊಡಿಸುವಂಥದ್ದು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಯಾವ ಮಗುಗೆ, ಹಾಗಾದರೆ 6 ವರ್ಷದ ಒಳಗೆ. ಅಲ್ಲಿಗೆ ಅರ್ಥ ಸಂವಿಧಾನ ಜಾರಿಗೆ ಬಂದ 10 ವರ್ಷದೊಳಗೆ 14 ವರ್ಷದ ಒಳಗಿನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸಬೇಕಾಗಿತ್ತು. 6ರಿಂದ 14 ತಂದು 86 ಅಮೆಂಡ್ಮೆಂಟಾಗೆ ಎಲ್ಲಿಗೆ ಸೇರ್ತಾ ಬಂದರು, ಮೂಲಭೂತ ಹಕ್ಕಿಗೆ ಸೇರ್ತಾ ಬಂದರು. ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಮಗುವಿಗೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಮೂಲಭೂತ ಹಕ್ಕನ್ನಾಗಿ ಯಾವ ಅಮೆಂಡ್ಮೆಂಟಲ್ಲಿ ಮಾಡಿದ್ರು ಅಂದರೆ 86ಅಲ್ಲಿ ಮಾಡಿದ್ರು. ಈಗ 45ನೇ ವಿಧಿ ಬಗ್ಗೆ ಕೇಳ್ತಾ ಬಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿಸೋದು. ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿಸೋದು ಅತ್ಯಂತ ಮುಖ್ಯವಾದದ್ದು. ಈಗ ಮುಂದೆ ಬರ್ತಾ ಇದ್ದೀನಿ, ಇದೆಲ್ಲದೂ ಕೂಡ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಹೇಳ್ತಾ ಬರ್ತೀನಿ. ಇನಾಮ್ದಾರ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ, ಇನಾಮ್ದಾರ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟು ಇದು ಮಾಡ್ತಾ ಬಂತು. ಇನಾಮ್ದಾರ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರದಾಗೆ ಏನು ಹೇಳ್ತಾ ಬರ್ತದೆ ನಿಮಗೆ ಗೊತ್ತಿರಲಿ. ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂದರೆ ಸಂವಿಧಾನಾತ್ಮಕ ಪೀಠದಲ್ಲಿ ಇದಾಗ್ತಾ ಬರ್ತದೆ. ಸಂವಿಧಾನದ ಆರ್ಟಿಕಲ್ ನಂಬರ್ 145ನಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸಂವಿಧಾನಾತ್ಮಕವಾದಂಥ ಇದನ್ನು ತೀರ್ಪನ್ನು ಕೊಡ್ತಾ ಬರ್ತಾರೆ. ಇಲ್ಲೊಂದು ಹೇಳ್ತಾ ಬಂತು, ಇನಾಮ್ದಾರ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರದಲ್ಲಿ 2005ರಲ್ಲಿ ಈ ಕೇಸಲ್ಲಿ ಏನು ಹೇಳ್ತು ಸುಪ್ರೀಂ ಕೋರ್ಟು ಅಂದರೆ ಖಾಸಗಿ ಶಾಲೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮೀಸಲಾತಿಯನ್ನು ನಿಗದಿ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತು. ಅಲ್ಲಿಗೆ ಅರ್ಥ ಈ ಖಾಸಗಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಏನನ್ನು ಕೊಡೋದಕ್ಕೆ, ಹಾಗಾದರೆ ರಿಸರ್ವೇಷನ್ಸನ್ನು ಇಡೋದಕ್ಕೆ ಹೇಳಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಬಂತು. ಅಲ್ಲಿಗೆ ಅರ್ಥ
ಖಾಸಗಿ ಶಾಲೆಗಳಿಗೆ ಮೀಸಲಾತಿಯನ್ನು ನಿಗದಿ ಮಾಡೋದಕ್ಕಾಗಲ್ಲ. ಅಲ್ಲಿಗೆ ಅರ್ಥ ನಾವು ನಿರ್ದೇಶನ ಕೊಡೋಕ್ಕಾಗಲ್ಲ, ನಿಗದಿಪಡಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಬಂತು. ನಿಗದಿ ಮಾಡಲು ಸಾಧ್ಯವಿಲ್ಲ. ಯಾವ ಕೇಸಲ್ಲಿ ಹೇಳ್ತಾ ಬಂತು? ಇನಾಮ್ದಾರ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ. ಯಾವಾಗ ಹೇಳ್ತೋ ಅಂದಿನ UPA ಗೌರ್ಮೆಂಟಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಮಾಡಿ ಶಿಕ್ಷಣವನ್ನು ಸಾಮಾಜಿಕ ನ್ಯಾಯದೊಂದಿಗೆ ಸಮತೋಲನಗೊಳಿಸಬೇಕು ಅಂತ, ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಶಿಕ್ಷಣದಲ್ಲಿ ಅಂತೇಳಿ ಅವ್ರು ಮಾಡಿದಂಥ ಒಂದು ಅಮೆಂಡ್ಮೆಂಟ್ ಅಂತ ಅಂದರೆ 93ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಪರಿಣಾಮವಾಗಿ? ಇನಾಮ್ದಾರ್ ಕೇಸ್ಗೆ ಪರಿಣಾಮವಾಗಿ ಒಂದು ಇದನ್ನು ಮಾಡ್ತಾ ಬರ್ತಾರೆ. 2005ರಲ್ಲಿ 2005 ಏನು ಹೇಳ್ತದೆ ಇದ್ರಾಗೆ? ಖಾಸಗಿ ಶಾಲೆಗಳಿಗೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುದಾನ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ, ಅನುದಾನಿತ ಮತ್ತು ವಿಶೇಷವಾಗಿ ಅನುದಾನ ರಹಿತ ಅಂದರೆ ಇದು ಗೊತ್ತಿರಬೇಕು. ಅನ್ಎಡೆಡ್ ಶಾಲೆಗಳಿಗೆ, ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ರಿಸರ್ವೇಷನ್ಸನ್ನು ಫಿಕ್ಸ್ ಮಾಡ್ತಾ ಬಂತು. ಅಲ್ಲಿಗರ್ಥ ಮೀಸಲಾತಿಯನ್ನು ಶಿಕ್ಷಣಕ್ಕಾಗಿ ಮೀಸಲಾತ ಬಂತು. ಇದರ ಪರಿಣಾಮವಾಗಿ IIT, IIM ಸುಮಾರು ಇವುಗಳಲ್ಲಿ ಸಂಸ್ಥೆಗಳಲ್ಲೂ ಕೂಡ ಹಾಗಾದರೆ SC ST ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳಿಗೆ ಮೀಸಲಾತಿ ಒದಗ್ತಾ ಬಂತು. ಶೇಕಡ 27ವರೆಗೂ ಕೂಡ ಮೀಸಲಾತಿಯನ್ನು ಒದಗಿಸೋದಕ್ಕೆ ಈ 93ನೇ ತಿದ್ದುಪಡಿ ಭಾಳ ಮುಖ್ಯವಾದದ್ದು. ಕೇಳ್ತಾ ಬರ್ತಾನೆ, ಖಾಸಗಿ ಶಾಲೆಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ ರಿಸರ್ವೇಷನ್ಸನ್ನು ಕೊಡಬೇಕು ಅಂತೇಳಿ ಯಾವ ಅಮೆಂಡ್ಮೆಂಟಲ್ಲಿ ಮಾಡಲಾಯಿತು ಅಂತ ಕೇಳಿದ್ರೆ 93ನೇ ಶಿಕ್ಷಣ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆನಲ್ಲಿ ಮಾಡ್ತಾ ಬಂದರು 2005ರಲ್ಲಿ. ಇದು ಭಾಳ ಮುಖ್ಯವಾದದ್ದು. ಇನ್ನು ಮುಂದೆ ಬಂದಾಗ ಯಾವಾಗ ಉನ್ನಿಕೃಷ್ಣನ್ ಕೇಸಲ್ಲಿ ಹೇಳ್ತಾ ಬಂತು, ಹಾಗಾದ್ರೆ ಏನಂತ ಮಗುವಿನ ಮೂಲಭೂತ ಹಕ್ಕಾಗಿದೆ ಅನ್ನೋದು ಹೇಳ್ತಾ ಬಂತು. ಇದ್ರಾಗೆ ಖಾಸಗಿ ಶಿಕ್ಷಣಗಳು ಕೊಡಬೇಕು ಅಂತ ಹೇಳ್ತಾ ಬಂದರು. ಈ ಕೇಸ್ಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಮುಂದೆ ಅದೇ UPA ಗೌರ್ಮೆಂಟು 2009ರಲ್ಲಿ 2009ನಲ್ಲಿ RTEಯನ್ನು ತರ್ತಾ ಬರ್ತದೆ. ರೈಟ್ ಟು ಎಜುಕೇಷನ್ ಆಕ್ಟ್ ಅಂತ ಕರಿತೀವಿ, ಶಿಕ್ಷಣ ಹಕ್ಕು ಕಾಯ್ದೆ. ಇದನ್ನು ಭಾಳ ಮುಖ್ಯವಾದಂಥ ಕಾಯ್ದೆ. ಇದನ್ನು ರೈಟ್ ಟು ಎಜುಕೇಷನ್ ಅಂತ ಕರಿತಾ ಬರ್ತೀವಿ. ಶಿಕ್ಷಣ ಹಕ್ಕು ಕಾಯ್ದೆಯನ್ನು 2009 ಅಂತ ಕರಿತಾ ಬರ್ತೀವಿ. ಇದರ ಮೂಲ ಉದ್ದೇಶವೇ ಗೊತ್ತಿರಲಿ ನಿಮಗೆ. ಖಾಸಗಿ ಶಾಲೆಗಳಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಅನುದಾನ ರಹಿತ ಶಾಲೆಗಳಲ್ಲಿ, ವಿಶೇಷವಾಗಿ ಅನುದಾನ ರಹಿತ ಶಾಲೆಗಳಲ್ಲಿ, ರಹಿತ ಶಾಲೆಗಳು ಖಾಸಗಿ ಶಾಲೆಗಳು, ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಮೀಸಲಾತಿಯನ್ನು ಕೊಡೋದು, ಬಡ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಇದು ಈ ಆಕ್ಟು ಜಾರಿಗೆ ಬಂದಿದ್ದು 2010 ಏಪ್ರಿಲ್ 1ಕ್ಕೆ ಜಾರಿಗೆ ಬರ್ತದೆ ದೇಶಾದ್ಯಂತ. ಅತ್ಯಂತ ಮುಖ್ಯವಾದಂಥದ್ದು ಆಕ್ಟ್ನ ಹೆಸರು RTE 2009. ಜಾರಿಗೆ ಬಂದಿದ್ದು 2010 ಏಪ್ರಿಲ್ 1ಕ್ಕೆ. ಇನ್ನೊಂದು ಸಮಯ ಕನ್ಫ್ಯೂಷನ್ ಆಗ್ತದೆ, RTI ಬೇರೆ, ಅದು 2005ನಲ್ಲಿ ಗೊತ್ತಿರಲಿ ನಿಮಗೆ. ಅಕ್ಟೋಬರ್ 12ಕ್ಕೆ ಜಾರಿ ಬಂತು. ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯನ್ನು ಕೊಡುವಂಥದ್ದು. ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ತರೋದಕ್ಕಾಗಿ, ಪಾರದರ್ಶಕ ತರೋದಕ್ಕಾಗಿ 2005ರಲ್ಲಿ ಒಂದು ಕಾಯ್ದೆ ತಂದರು. ದಟ್ ಈಸ್ ಮಾಹಿತಿ ಹಕ್ಕು ಕಾಯ್ದೆ ಅಂತ ಕರಿತೀವಿ. ಇದು ಮಾಹಿತಿ ಹಕ್ಕು ಕಾಯ್ದೆ ಅಲ್ಲ, ಇದು ಶಿಕ್ಷಣ ಹಕ್ಕು ಕಾಯ್ದೆ. 2009 ಜಾರಿ ಅಂತ ಕೇಳಿದಾಗ 2010 ಏಪ್ರಿಲ್ 1ಕ್ಕೆ ಬರೀಬೇಕಾಗುತ್ತೆ. ಏನು ಸಾರ್ ಇದು ಅನುದಾನ ರಹಿತ? ಯಾವುದ್ರಾಗೆ ಖಾಸಗಿ ಶಾಲೆಗಳಲ್ಲಿ ಏನನ್ನು ಕೊಡೋದು? ರಿಸರ್ವೇಷನ್ಸನ್ನು ಕೊಡೋದು. ಅದಕ್ಕೆ ಯಾವ ಶಾಲೆಯಲ್ಲಿ ಆ ಸ್ಟ್ರೆಂತ್ಗೆ ಅನುಗುಣವಾಗಿ 25% ಬಡ ಮಕ್ಕಳಿಗೆ ಮೀಸಲಿಡಬೇಕಾಗಿತ್ತು. ಬಡ ಮಕ್ಕಳಿಗೆ ಇದರ ಖರ್ಚನ್ನು ಶಾಲೆಗಳೇ ಹಾಗಾದರೆ ಸರ್ಕಾರವೇ ಭರಿಸ್ತಾ ಬರ್ತದೆ. ಶೇಕಡ 25ರಷ್ಟು ಇದರಲ್ಲಿ ಒಂದು ವಿನಾಯಿತಿಯನ್ನು ಕೊಡ್ತು. ಆರ್ಟಿಕಲ್ ನಂಬರ್ 30ರಲ್ಲಿ ಅಲ್ಪಸಂಖ್ಯಾತರು ಸ್ಥಾಪನೆ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಇಲ್ಲ. ಯಾತಕ್ಕಾಗಿ ಅಂದರೆ ಅಲ್ಪಸಂಖ್ಯಾತರು ಅವರ ಧಾರ್ಮಿಕ ಇದನ್ನು ಬೋಧನೆ ಮಾಡೋದಕ್ಕಾಗಿ ಮತ್ತು ಅವರ ಪ್ರಚಾರ ಮಾಡೋದಕ್ಕಾಗಿ ಮತ್ತು ಆ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ 25%ಅನ್ನು ಅಲ್ಪಸಂಖ್ಯಾತರ ಶಾಲೆಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಮಾಡ್ತಾ ಬಂದರು? ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದನ್ನು ಮೀಸಲನ್ನು ಕೊಡ್ತಾ ಬಂದರು. ಇದು ಅತ್ಯಂತ ಮುಖ್ಯವಾದಂಥ ಇದು RTE ಅಂತ ಕರಿತಾ ಬರ್ತೀವಿ. ಈ ಮುಂದಿನ ಪರೀಕ್ಷೆಗಳಲ್ಲಿ ಇದು ಕೇಳೋದಕ್ಕೆ ಸಾಧ್ಯತೆ ಇದೆ. ಮುಂದೆ ಬಂದಾಗ ಇನ್ನು ನಮ್ಮ ದೇಶದಲ್ಲಿ ಇನ್ನೇನು ಬದಲಾವಣೆಗಳಾಗ್ತಾ ಬಂತು ಗೊತ್ತಿರಲಿ ನಿಮಗೆ. ನಮ್ಮಲ್ಲಿ ಒಂದು ಶಿಕ್ಷಣ ನೀತಿಯನ್ನು ತರಬೇಕು ಅಂತ ಇಂದಿನ BJP ಸರ್ಕಾರ ಈ ಶಿಕ್ಷಣ ನೀತಿಯನ್ನು ಅದಕ್ಕೇನಂತ ಕರಿತೀವಿ? ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕರಿತಾ ಬರ್ತೀವಿ. ಹಾಗಾದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತಾ ಬರ್ತೀವಿ. 2020ರಲ್ಲಿ ಇದು ಮಾಡ್ತಾ ಬಂದರು.
2020 ಅಂತ ಕರಿತೀವಿ. ದೇಶಾದ್ಯಂತ ಏಕರೂಪದ ಮತ್ತು ಹಾಗಾದರೆ ಜಾಗತಿಕ ಮಟ್ಟಕ್ಕೆ ಅನುಕೂಲವಾಗುವಂಥ ಶಿಕ್ಷಣ ಪದ್ಧತಿಯನ್ನು ಜಾರಿ ತರಬೇಕು ಅಂತ 86ರ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡಿ ಆಮೂಲಾಗ್ರವಾಗಿ ಬದಲಾವಣೆ ಮಾಡಿ ಹೊಸದಾಗಿ ಒಂದು ನೀತಿಯನ್ನು ತರ್ತಾ ಬಂದರು. ಇದಕ್ಕೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರು ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ಇಸ್ರೋದ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥ ಕೆ ಕಸ್ತೂರಿ ರಂಗನ್ನು ಮತ್ತು ಕರ್ನಾಟಕದಲ್ಲಿ 2 ಆಯೋಗಗಳಿಗೆ ಜ್ಞಾನ ಆಯೋಗಕ್ಕೆ ಅಧ್ಯಕ್ಷರಾಗಿದ್ದರು ಮತ್ತು ಪಶ್ಚಿಮ ಘಟ್ಟಗಳ ಅಧ್ಯಯನ ಮಾಡೋದಕ್ಕಾಗಿ ಕೂಡ ಇವರನ್ನು ನೇಮಕ ಮಾಡಲಾಗಿತ್ತು. ಆದರೆ ಈ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಇದು ವರದಿಯನ್ನು ಕೊಟ್ಟಿತ್ತು. ಅದನ್ನು ಜಾರಿ ಮಾಡಬೇಕು ಅಂತ ದೇಶಾದ್ಯಂತ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು 2020 ದೇಶಾದ್ಯಂತ ತರೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಬಂತು. ಯಾವಾಗ ಪ್ರಯತ್ನ ಪಡ್ತಾ ಬಂತು ಇದನ್ನು ಇಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರವೇ ಇದ್ದಿದ್ದರಿಂದ, ಕೇಂದ್ರದಲ್ಲೂ ಕೂಡ NDA ಸರ್ಕಾರ ಇದ್ದಿದ್ದರಿಂದ ಕರ್ನಾಟಕ ರಾಜ್ಯ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರ್ತಾ ಬಂತು. ಪ್ರಶ್ನೆ ಕೇಳ್ತಾ ಬರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂದರೆ ಕರ್ನಾಟಕ ರಾಜ್ಯ. ಈ ಕರ್ನಾಟಕ ರಾಜ್ಯ 2022ರಲ್ಲಿ ಈ ನೀತಿಯನ್ನು ಜಾರಿಗೆ ತರ್ತಾ ಬಂತು. ವಿಚ್ ಇಸ್ ದ ಫಸ್ಟ್ ಯೂನಿವರ್ಸಿಟಿ ಅಂದರೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ. ಕರ್ನಾಟಕ VV ಇಸ್ ದ ಫಸ್ಟ್ VV. ಕರ್ನಾಟಕ VV ಇಸ್ ದ ಫಸ್ಟ್ VV. ಇದನ್ನು ಮೊದಲ VV ಆಗಿ ಹಾಗಾದರೆ ಜಾರಿ ಮಾಡ್ತಾ ಬಂತು. ಇದನ್ನು ಪ್ರಶ್ನೆ ಕೇಳ್ತಾ ಬರ್ಬೋದು, 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂದರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ನು. ಜಾರಿಗೊಳಿಸಿದ ಮೊದಲ ರಾಜ್ಯ, ಜಾರಿಗೆ ತಂದ ಮೊದಲ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಆಗಿತ್ತು. ಅಂದರೆ BJP ಸರ್ಕಾರ ಜಾರಿಯಲ್ಲಿದ್ದಾಗ NDA ಸರ್ಕಾರ ತಂದಿದ್ದನ್ನು ನೇರವಾಗಿ ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರ್ತಾ ಬಂದರು. ಆದರೆ 2023ರಲ್ಲಿ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಒಂದು ಪ್ರಣಾಳಿಕೆಯನ್ನು ನಡೆಸಿದರು. ನಾವು ಸರ್ಕಾರಕ್ಕೆ ಬಂದರೆ ನಮ್ಮ ಸರ್ಕಾರ ಬಂದರೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದುಹಾಕಿ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡ್ತಾ ಬರ್ತೀವಿ. ರಾಜ್ಯ ಶಿಕ್ಷಣ ನೀತಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ. ಇದನ್ನು SEP ಅಂತ ಕರಿತೀವಿ. ಅದು NEP ಆದರೆ ಇದು SEP. ಯಾವಾಗ ಆಶ್ವಾಸನೆ ಕೊಟ್ಟಿದ್ರೋ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಕೇಂದ್ರದಿಂದ ಅನುಷ್ಠಾನಕ್ಕೆ ತಂದಿರುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 4 ವರ್ಷದ ಪದವಿ ಕೋರ್ಸ್ಗಳಿದೆ ಅದನ್ನು ತೆಗೆದಾಕಿ 3 ವರ್ಷಕ್ಕೆ ಇಳಿಸ್ತಾ ಬರ್ತೀವಿ ಮತ್ತು ಸಾಕಷ್ಟು ಬದಲಾವಣೆ ತರ್ತೀವಿ ಅಂತ ಹೇಳ್ತಾ ಬಂದರು. ಆಗ UGCನಲ್ಲಿ ಮುಖ್ಯಸ್ಥರಾಗಿದ್ದಂಥ ಸುಖದೇವ್ ತರೋಟ್ ಅವರ ನೇತೃತ್ವದಲ್ಲಿ ಸುಖದೇವ್ ತೋರಟ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡ್ತಾ ಬರ್ತಾರೆ. 2023 ಅಕ್ಟೋಬರ್ 11ರಂದು ಈ ಆಯೋಗವನ್ನು ನೇಮಕ ಮಾಡ್ತಾರೆ. ಪ್ರಶ್ನೆ ಕೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಶಿಕ್ಷಣ ನೀತಿಗಾಗಿ ನೇಮಕ ಮಾಡಿದ ಆಯೋಗದ ಅಧ್ಯಕ್ಷರಾರು ಅಂದರೆ ಸುಖದೇವ್ ತೋರಟ್ ಅವರು. ಇವರನ್ನು 2023ರಲ್ಲಿ ನೇಮಕ ಮಾಡ್ತಾರೆ. ಇವರು ಆಲ್ರೆಡಿ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿರ್ತಾರೆ. ಈ ವರದಿ ಪ್ರಕಾರ ಕರ್ನಾಟಕದಲ್ಲಿ 4 ವರ್ಷದ ಪದವಿ ಕೋರ್ಸನ್ನು ಡಿಕ್ರೀಸಸ್ ಟು 3 ಇಯರ್ಸ್ಗೆ ಡಿಕ್ರೀಸ್ ಮಾಡ್ತಾ ಬರ್ತಾರೆ. ಇತ್ತೀಚೆಗೆ ದೊಡ್ಡ ಚರ್ಚೆ ಆಯಿತು. ಹಾಗಾದರೆ ರಾಜ್ಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಕ್ಕೆ ತರೋದು ಯಾವಾಗ ಅಂತ ಇತ್ತೀಚೆಗೆ ಹೇಳ್ತಾ ಇದೆ ಸರ್ಕಾರ. ಇದಕ್ಕೊಂದು ಸಮಿತಿಯನ್ನು ನೇಮಕ ಮಾಡಿ ಅದರ ಶಿಫಾರಸುಗಳನ್ನು ಅಧ್ಯಯನ ಮಾಡಿ ಮುಂದಿನ ದಿನಗಳಲ್ಲಿ ಈ ಆಯೋಗದ ಶಿಫಾರಸುಗಳನ್ನು ನಾವು ಜಾರಿ ತರ್ತೀವಿ ಅಂತ ಹೇಳ್ತಾ ಬಂದಿದೆ. ಅಲ್ಲಿಗೆ ಅರ್ಥ ಕರ್ನಾಟಕ ರಾಜ್ಯದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ರ ಬದಲಿಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಜಾರಿ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮುಂದೆ ಬಂದಾಗ ನಮ್ಮ ಶಿಕ್ಷಣಕ್ಕೆ ಇನ್ನೇನು ಬದಲಾವಣೆ ತಂದಿದ್ದಾರೆ. 103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. ಏನು ಸರ್ ಇದು ಇದಕ್ಕೆ ಕಾಯ್ದೆಗೆ ಏನು ಸಂಬಂಧ? ಇದನ್ನು 2019ರಲ್ಲಿ ತರಲಾಗಿದೆ. ಏನು ಕಾಯ್ದೆ ಇದು? ಭಾಳ ಮುಖ್ಯವಾದದ್ದಿದ್ರೆ ಎಜುಕೇಷನ್ಲಿ ಬ್ಯಾಕ್ವರ್ಡ್ ಅಗರ್ ಎಜುಕೇಷನ್ಲಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ EWS ಅಂತ ಕರಿತಾ ಬರ್ತೀವಿ. ಅಲ್ಲಿಗೆ ಅರ್ಥ ಏನು ಮೀಸಲಾತಿಯನ್ನು ಪಡಿತಾ ಇದ್ದಾರೆ ಅವರನ್ನು ಬಿಟ್ಟು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರನ್ನು ಬಿಟ್ಟು ಇನ್ಯಾರಾದರೂ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದರೆ, ಅಲ್ಲಿಗೆ ಅರ್ಥ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾಗ ಅವನು ಮೇಲ್ಜಾತಿಯವನಾಗಿದ್ದರೂ ಕೂಡ ಅವರಿಗೆ 10% ರಿಸರ್ವೇಷನ್ಸನ್ನು ಮೀಸಲಾತಿಯನ್ನು ನೀಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಬಂತು. ಈ EWS ಅಂತ ಅಂದರೆ
ಉದ್ಯೋಗದಲ್ಲಿರ್ಬೋದು ಅಥವಾ ಶಿಕ್ಷಣದಲ್ಲಿರ್ಬೋದು ಅನೇಕ ಮಕ್ಕಳು ಇವತ್ತು ಹಾಗಾದರೆ ಮೇಲ್ಜಾತಿನಲ್ಲಿದ್ದರೂ ಕೂಡ ಅವರು ಆರ್ಥಿಕವಾಗಿ ಹಿಂದುಳಿದಿದ್ರೆ ಅಂಥವ್ರಿಗೆ 10% ಮೀಸಲನ್ನು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ನೀಡ್ತಾ ಬಂದಿದ್ದಾರೆ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡುವಂಥ ಅವಕಾಶವನ್ನು ನಮ್ಮ 2103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2019ರಲ್ಲಿ ಇದಾಗ್ತಾ ಬಂತು. ಇದನ್ನು 2022ರಲ್ಲಿ ಸುಪ್ರೀಂ ಕೋರ್ಟಿನ ಮೆಟ್ಲೇರ್ತಾ ಬಂದರು. ಇದು ಅವೈಜ್ಞಾನಿಕ, ಈ ಮೀಸಲಾತಿಯನ್ನು ಕೊಡಬಾರ್ದು ಅಂತ. ಆದರೆ ಸುಪ್ರೀಂ ಕೋರ್ಟು ಆ ಪ್ರಕರಣವನ್ನು ವಜಾಗೊಳಿಸಿ ಇದನ್ನು ಎತ್ತಿಡಿದಿದೆ. 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಜನಗಳಿಗೆ ಮೀಸಲನ್ನು ನೀಡಲಾಗಿದೆ. ದಿಸ್ ಫಸ್ಟ್ ಸ್ಟೇಟ್ ಇಸ್ ದ ಗುಜರಾತ್. ಅಲ್ಲಿಗೆ EWS ಅನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ರಾಜ್ಯ ಮೊದಲ ಬಾರಿಗೆ ಈ ರಾಜ್ಯ ಜಾರಿಗೆ ತರ್ತಾ ಬಂತು. ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ. EWS ಅನ್ನು ಮೊದಲ ಬಾರಿಗೆ ಜಾರಿಗೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳ್ತಾ ಬಂದಿದ್ದಾನೆ. ದಟ್ ಈಸ್ ದ ಗುಜರಾತ್ ಸ್ಟೇಟ್ ಅಂತ ಕರಿತಾ ಬರ್ತೀವಿ. ಮುಂದೆ ಬರ್ತಾ ಇದ್ದೀನಿ. ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ಅವಕಾಶಗಳಿದೆಯಾ ಸಾರ್ ಅಂತ ಕೇಳ್ತಾ ಬಂದರೆ ಗೊತ್ತಿರಲಿ ನಿಮಗೆ. ಆರ್ಟಿಕಲ್ ನಂಬರ್ 28 ಸಂವಿಧಾನದ 28ನೇ ವಿಧಿನಲ್ಲಿ 28ನೇ ವಿಧಿ ಧಾರ್ಮಿಕ ಹಕ್ಕು ಅಂತ ಕರಿತೀವಿ. 25, 26, 27, 28 ಧಾರ್ಮಿಕ ಹಕ್ಕು. ಅದರಲ್ಲಿ 28ನೇ ವಿಧಿನಲ್ಲಿ ಅಲ್ಲಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಬಗ್ಗೆ ಹೇಳ್ತಾ ಬರ್ತದೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಏನು ಸರ್ ಧಾರ್ಮಿಕ ಬೋಧನೆ? ಅಲ್ಲಿಗೆ ಧಾರ್ಮಿಕ ಬೋಧನೆಗಳನ್ನು ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಾದರೆ ಯಾವುದೇ ಕಾರಣಕ್ಕೂ ಕೂಡ ಧಾರ್ಮಿಕ ಬೋಧನೆಗಳನ್ನು ಮಾಡುವಂತಿಲ್ಲ. ಇಲ್ಲಿ ಗೊತ್ತಾಯಿತು ನಿಮಗೆ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡೋದಕ್ಕೆ ನಿರ್ಬಂಧ ಇರುತ್ತೆ 28ನೇ ಆರ್ಟಿಕಲ್ಗೆ. ಯಾವ ಶಾಲೆಗಳಲ್ಲಿ ಇರ್ಬೋದು? ಅಲ್ಲಿಗೆ 3 ವರ್ಗದ ಶಾಲೆಗಳಿವೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಅನುದಾನಿತ ಶಾಲೆ ಮತ್ತು ಅನುದಾನ ರಹಿತ ಶಾಲೆ. ಸರ್ಕಾರಿ ಶಾಲೆಗಳು ಮತ್ತು ಅನುದಾನ ಶಾಲೆಗಳು ಸರ್ಕಾರದ ಅನುದಾನದಿಂದ ನಡೀತಾ ಇರೋದ್ರಿಂದ ಅಲ್ಲಿ ಧಾರ್ಮಿಕ ಬೋಧನೆಯನ್ನು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ನೀಡುವಂತಿಲ್ಲ. ಆದರೆ ಇವತ್ತು ಕೂಡ ಕೆಲವು ಅಲ್ಪಸಂಖ್ಯಾತ ಶಾಲೆಗಳು ಧಾರ್ಮಿಕ ಬೋಧನೆ ನೀಡ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಗೊತ್ತಿರಲಿ ನಿಮಗೆ ಅನುದಾನ ರಹಿತ ಶಾಲೆಗಳಾಗಿವೆ. ಅನುದಾನ ರಹಿತ ಶಾಲೆಗಳು, ಈ ಅನುದಾನ ರಹಿತ ಖಾಸಗಿ ಶಾಲೆಗಳಿದ್ದಾವಲ್ಲ, ಈ ಖಾಸಗಿ ಶಾಲೆಗಳು ತಮ್ಮದೇ ಆದ ಅನುದಾನದಲ್ಲಿ ನಡೀತಾ ಇದ್ದಾವೆ, ಸರ್ಕಾರದ ಅನುದಾನವನ್ನು ಪಡಿತಾ ಇಲ್ಲ. ಅವ್ರು ಬೇಕಾದರೆ ಧಾರ್ಮಿಕ ಬೋಧನೆಗಳನ್ನು ಮಾಡ್ಬೋದು. ಇಲ್ಲಿ ಸುಮಾರು ಶಾಲೆಗಳಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡ್ತಾರೆ, ರಿಲಿಜಿಯಸ್ ಟೀಚಿಂಗ್ಸನ್ನು ಮಾಡ್ತಾರೆ. ಬಿಕಾಸ್ 28ನೇ ವಿಧಿನಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆರ್ಟಿಕಲ್ ನಂಬರ್ 30ರಲ್ಲಿ ಭಾಳ ಮುಖ್ಯವಾದದ್ದು 30ನೇ ವಿಧಿ. ಈ 30ನೇ ವಿಧಿನಲ್ಲಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವ್ರೆ. ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಲ್ಲಿಗೆ ಅರ್ಥ ಆರ್ಟಿಕಲ್ ನಂಬರ್ 29 ಮತ್ತು 30 ಅಲ್ಪಸಂಖ್ಯಾತರ ಹಿತರಕ್ಷಣೆ ಕಾಪಾಡುವಂಥ ಅವು. 29 ಏನು ಸಾಂಸ್ಕೃತಿಕ ಹಕ್ಕು, ಏನು ಕಾಪಾಡ್ತದದು? ಅವ್ರದ್ದೇ ಆದಂಥ ಸಂಸ್ಕೃತಿಯನ್ನು ಉಳಿಸ್ಬೋದು, ಭಾಷೆ, ಅವರ ಆಹಾರ ಪದ್ಧತಿಯನ್ನು ಇದು ಮಾಡೋದಕ್ಕೆ 29 ಅವಕಾಶ ಮಾಡಿಕೊಟ್ರೆ, ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯೋದಕ್ಕೆ 30ನೇ ವಿಧಿ ಅವಕಾಶವನ್ನು ಮಾಡಿಕೊಡ್ತದೆ. ಕೊನೆಯದಾಗಿ ಇನ್ನೊಂದು ಭಾಳ ಮುಖ್ಯವಾದದ್ದಂದರೆ ಸಂವಿಧಾನದ 42ನೇ ವಿಧಿನಲ್ಲಿ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1976 ಇದನ್ನು ಇಂದಿರಾ ಗಾಂಧಿಯವರು ತಂದಂಥ ಕಾಯ್ದೆ ಇದು. ಇದರಾಗೆ ಸಾಕಷ್ಟು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ಮಾಡಿದ್ರಿಂದ ಇದನ್ನು ಮಿನಿ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕರೀತಾರೆ. ನಾಟ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಇಂದಿರಾ ಅಂತ ಕರೀತಾರೆ. ಈ ಕೆಳಗಿನ ಯಾವುದನ್ನು ಪುಟ್ಟ ಸಂವಿಧಾನ ಅಂತ ಕರೀತಾರೆ ಅಂದರೆ 42. ಇದ್ರಾಗೆ ಸಾಕಷ್ಟು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ದು. 39 ಏನಲ್ಲಿ ಉಚಿತ ಕಾನೂನಿನ ನೆರವನ್ನು ಮಾಡಿದ್ದು. 43 ಏನಲ್ಲಿ ಬಂದಾಗ ಕಾರ್ಮಿಕರು ಇದ್ರಾಗೆ ಕಾರ್ಖಾನೆಗಳ ಆಡಳಿತದಲ್ಲಿ ಭಾಗವಹಿಸೋದನ್ನು ಮಾಡ್ತಾ ಬಂತು. 48 ಏನಲ್ಲಿ ವನ್ಯಜೀವಿ ಮತ್ತು ಅರಣ್ಯ ಸಂರಕ್ಷಣೆಯನ್ನು ಮಾಡ್ತಾ ಬಂತು. 14 ಟ್ರಿಬ್ಯುನಲ್ಸನ್ನು ಆಡ್ ಮಾಡ್ತಾ ಬಂತು. ಅದೆಲ್ಲ ಇರಲಿ, ಆದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಬಂದಿದೆ? ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡ್ತಾ ಬಂತು. ಸಮವರ್ತಿ ಪಟ್ಟಿ ಇಂಗ್ಲೀಷ್ ಪದ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತಾ ಬರ್ತೀವಿ. ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ, ಶಿಕ್ಷಣ ಪ್ರಸ್ತುತವಾಗಿ ಯಾವ ಪಟ್ಟಿನಲ್ಲಿದೆ ಗೊತ್ತಿರಬೇಕು. ಆರ್ಟಿಕಲ್ ನಂಬರ್ 246ಗೆ ವಿಷಯಗಳನ್ನು 3 ಭಾಗವಾಗಿ ವಿಂಗಡಿಸ್ತೀವಿ. ಒಂದು ರಾಜ್ಯ ಪಟ್ಟಿ,
ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ. ಆದರೆ ಶಿಕ್ಷಣ ಮೊದಲು ಎಲ್ಲಿತ್ತು, ರಾಜ್ಯ ಪಟ್ಟಿಯಿಂದ ತೆಗೆದು ರಾಜ್ಯದ ವಿಷಯವಾಗಿದ್ದಂಥ ರಾಜ್ಯ ಪಟ್ಟಿಯಲ್ಲಿದ್ದಂಥ ವಿಷಯವನ್ನು ತೆಗೆದು ಸಮವರ್ತಿ ಪಟ್ಟಿಗೆ ಸೇರಿಸಿದ್ರು. ಅಲ್ಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ಬೋದು, ಶಿಕ್ಷಣವು ಈಗ ಪ್ರಸ್ತುತವಾಗಿ ಯಾವ ಪಟ್ಟಿಯಲ್ಲಿದೆ ಅಂದರೆ ಅದು ಸಮವರ್ತಿ ಪಟ್ಟಿಯಲ್ಲಿದೆ. ಕನ್ಕರೆಂಟ್ ಲಿಸ್ಟಲ್ಲಿ ನಾವು ಇದನ್ನು ಕಾಣ್ತಾ ಬರ್ಬೋದು. ಅತ್ಯಂತ ಮುಖ್ಯವಾದಂಥ ಪಾಯಿಂಟು ಅಲ್ಲಿಗೆ ಅರ್ಥ. ಕನ್ಕರೆಂಟ್ ಲಿಸ್ಟ್ 42ನೇ ತಿದ್ದುಪಡಿನಲ್ಲಿ ಇದನ್ನು ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು. ಇಷ್ಟು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗುತ್ತೆ. TET ಮತ್ತು CET ಗೂ ಕೂಡ ಅನುಕೂಲವಾಗ್ತಾ ಬರ್ತದೆ. ಧನ್ಯವಾದಗಳು.